ಎಲ್ರಿಗೂ ನಮಸ್ಕಾರ. ಇದು ಲಾಸ್ಟ್ನೇ ಶುಕ್ರವಾರದ ಲಾಗ್ ಆಗಿರುತ್ತೆ, ಆಷಾಢ ಶುಕ್ರವಾರದಲ್ಲಿ. ಹಾಗಾಗಿ ಬೇಗ ಎದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು, ಅದು ಬೇರೆ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇತ್ತು. ಹಾಗಾಗಿ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಎಲ್ಲ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ಫಸ್ಟು ನನ್ನದು ಕೆಲಸ ಏನು ಅಂದರೆ ಬಾಗಿಲು ತೊಳೆದು ನೀಟಾಗಿ ರಂಗೋಲಿ ಬಿಡೋ ಅಂಥದ್ದು. ಶುಕ್ರವಾರ ಆಗಿತ್ತು, ಅದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೇಗ ಸ್ವಲ್ಪ ಎದ್ದು ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಚೆನ್ನಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೆ ಮನೆ ಫುಲ್ಲು ಈ ಥರ ರಂಗೋಲಿಯಿಂದ ಬಾಗಿಲೆಲ್ಲ ಇದ್ದರೆ ತುಂಬಾ ಖುಷಿಯಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ದಿನಕ್ಕೊಂದೊಂದು ರಂಗೋಲಿ ಅಂತೂ ಬಿಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿತ್ತು. ನಂತರ ನಾನು ಮನೇಲೆಲ್ಲರಿಗೂ ಟೀ ಎಲ್ಲ ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಹೊರಡೋಣ ಅಂದ್ಬಿಟ್ಟು ನನ್ನ ತಂಗಿಯರ ಮನೆ ಹತ್ರ ಹೋದೆ. ಅದೇನೋ ನನಗೆ ಅವತ್ತಿನ ದಿನದಲ್ಲಿ ಒಂದು ಭಾಗ್ಯ ಸಿಕ್ತು. ಏನು ಅಂತಂದರೆ ದೇವ್ರ ಪೂಜೆ ಅವತ್ತು ನನ್ನನ್ನೇ ಮಾಡೋಕ್ಕೆ ಹೇಳಿದ್ರು ನನ್ನ ತಂಗಿ ಮನೇಲಿ. ಹಾಗಾಗಿ ತುಂಬ ಖುಷಿ ಆಯಿತು. ಯಾಕೆಂದರೆ ದೇವ್ರ ಪೂಜೆ ಮಾಡೋದು ಎಲ್ಲೂ ಅಷ್ಟು ಈಸಿಯಾಗಿ ಸಿಗಲ್ಲ. ನನಗೆ ಸಿಕ್ತು. ದೇವ್ರ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ಅವರೆಲ್ಲ ರೆಡಿ ಆಗ್ತಾಯಿದ್ರು. ನನಗೆ ಪೂಜೆ ಮಾಡೋಕ್ಕೆ ಹೇಳಿದ್ರು. ಹಾಗಾಗಿ ಹೂವು ಎಲ್ಲ ಹಾಕಿ ನಂತರ ದೀಪ ಎಲ್ಲ ಅಂಟಿಸಿ ನಾನು ಊದುಕಡ್ಡಿ ಎಲ್ಲ ಬೆಳಗ್ತಾಯಿದ್ದೀನಿ. ತುಂಬಾ ಖುಷಿ ಆಯಿತು. ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಅವ್ರ ಮನೇಲಂತೂ ತುಂಬ ಪಾಸಿಟಿವ್ ಎನರ್ಜಿ ಇದೆ. ಯಾಕೆಂದರೆ ದೇವ್ರನ್ನ ಆರಾಧನೆ ಮಾಡ್ತಾರೆ ಅವರು. ಇದು ಬಂದು ಮುಳ್ಕಟ್ಟಮ್ಮ ತಾಯಿ. ಹಾಗಾಗಿ ನಮಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ತಾಯಿಯಿಂದ. ನಾವಿವತ್ತು ಏನು ಇದ್ದೀವಿ ಅಂದರೆ ಈ ದೇವರೇ ಕಾರಣ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಒಳ್ಳೆಯದಾಗಿದೆ ನಮಗಂತೂ. ಹಾಗಾಗಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಬೆಂಗಳೂರಿಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಬಂದಿದ್ದ. ಪರಮ್ಮು ಗಲಾಟೆ ಮಾಡ್ತಾಯಿದ್ದ. ನಾನು ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾಯಿದ್ದೆ. ಅವನು ಕಿರುಚಾಡ್ತಿದ್ದ, ಗಲಾಟೆ ಮಾಡ್ತಾಯಿದ್ದ. ನಾನು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ಅಕ್ಕ ವೀಡಿಯೋ ಮಾಡ್ತಾಯಿದ್ರು ನಮ್ಮ ಅಕ್ಕ. ಹಾಗಾಗಿ ದೇವಿ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಹೂವಿನ ಅಲಂಕಾರದಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ಲು, ನೋಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಅವತ್ತಿನ ದಿನ ನನಗೆ ಪೂಜೆ ಮಾಡಲಿಕ್ಕೆ ಅವ್ರು ಬಿಟ್ಟಿರೋದು ಸಖತ್ತು ಖುಷಿ ಆಯಿತು. ನಂತರ ಪರಮು ಆಚೆ ಆಟ ಆಡೋಕ್ಕೆ ಹೋಗಿದ್ದ. ಅವರ ದೊಡ್ಡಪ್ಪ ಫೋನ್ ಮಾಡಿದ್ರು. ದೊಡ್ಡಪ್ಪ ಅಂತ ಅಂದರೆ ನಮ್ಮ ಮನೆಯವರು ಫೋನ್ ಮಾಡಿದರು. ಹಾಗಾಗಿ ಅವನು ಓಡಾಡ್ಕೊಂಡು ಮಾತಾಡ್ತಾ ಇದ್ದ. ನಮ್ಮ ಮನೆ ಹತ್ರಕ್ಕೆ ಹೋಗೋಣ ಅಂತ ಆಟ ಬೇರೆ ಮಾಡ್ತಾಯಿದ್ದ. ನೋಡ್ಬೋದು ಫೋನಲ್ಲಿ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ. ಅವನು ಮಾತಾಡ್ತಿದ್ದಾನೆ ಅವ್ರ ದೊಡ್ಡಪ್ಪನ ಜೊತೆ. ಬಾ ಅಂತ ಅವನ ಭಾಷೆಯಲ್ಲಿ ಅವನು ಮಾತಾಡ್ತಾ ಇದ್ದ. ನಂತರ ಫೋನ್ ಕಟ್ಟಾಯಿತು. ಹಾಗಾಗಿ ನನಗೆ ತೋರ್ಸೋಕ್ಕೆ ಅಂತ ಬಂದ. ಅವನು ಒಂದಿನ ಬರಲಿಲ್ಲ ಅಂದ್ರೂ ನಮಗೆ ಆ ದಿನ ಕಂಪ್ಲೀಟೇ ಅನಿಸಲ್ಲ. ಹಾಗಾಗಿ ಅವನನ್ನು ಒಂದು ದಿನಕ್ಕೆ ಒಂದ್ಸಲಿನಾದ್ರೂ ನಾವು ನೋಡಬೇಕು. ನೋಡಿ, ಅವನಿಗೆ ಗೊತ್ತಾಗ್ತಾ ಇದೆ ಫೋನ್ ಕಟ್ಟಾಗಿದೆ ಅಂತ, ತೋರ್ಸೋಕ್ಕೆ ಬೇರೆ ಬರ್ತಾನೆ. ನಂತರ ನಾವು ಬೆಂಗಳೂರಿಗೆ ಹೊರಟ್ವಿ. ಕೆಲಸ ಇತ್ತು, ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ನಾವು ಬೆಂಗಳೂರಿಗೆ ಹೊರಟ್ವಿ. ಅಕ್ಕ, ನಾನು, ನನ್ನ ತಂಗಿ ಯಜಮಾನ್ರು ಎಲ್ಲ ಹೊರಟ್ವಿ. ನಂತರ ಟೈಮ್ ಆಯಿತು. ಹಾಗೆ ಊಟಕ್ಕೆ ಹೋಗೋಣ ಅಂತ ತಾಮರ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು ಪಾಪಡ್ ಮತ್ತು ಸೂಪ್ ತೊಗೊಂಡು ಕುಡಿತಾ ಇದ್ದೀವಿ. ಹೊಟ್ಟೆ ಹಶ್ವಾಗಿತ್ತು ಅಂತ ಅದನ್ನು ಫಸ್ಟ್ ತಿಂದು ಊಟಕ್ಕೆ ಆರ್ಡ್ರ್ ಮಾಡಿದ್ವಿ. ಊಟನೂ ಬಂತು. ವೆಜ್ ತೊಗೊಂಡ್ವಿ, ಮುದ್ದೆ ಊಟ, ಚಪಾತಿ ಊಟ ಅದೆಲ್ಲ ತೊಗೊಂಡು ಚಿಕ್ಕಪೇಟೆ ಕಡೆ ಹೋಗೋಣ ಅಂತ ಓಡ್ತಿದ್ವಿ. ಅಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ತುಂಬಾ ಕ್ಯೂ ನಿಂತಿದ್ರು. ರೋಡಲ್ಲಿ ಹೋಗ್ತಾ ನೋಡ್ತಾ ಇದ್ದೆ. ತಾಯಿ ದರ್ಶನ ಮಾಡೋಣ ಅಂದರೆ ಇಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದರು. ನಮಗಿನ್ನೆಲ್ಲಿ ದರ್ಶನ ಸಿಗುತ್ತೆ. ಹಾಗಾಗಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೋಡಲ್ಲಿದ್ದರು, ಅದರಿಂದ ತಾಯಿ ದರ್ಶನ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋದ್ವಿ. ನಂತರ ನಾವು ಒಂದು ಶಾಪ್ಗೆ ಹೋದ್ವಿ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು. ಹಬ್ಬಕ್ಕೂ ಸೀರೆ ತೊಗೊಬೇಕಾಗಿತ್ತು. ನನ್ನ ತಂಗಿಯವ್ರದ್ದು ಶಾಪ್ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡಿದ್ರು. ಸೀರೆಗಳು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಏನು ಟ್ರೆಂಡಿಯಲ್ಲಿದ್ದಾವೆ ಆ ಸೀರೆ ಎಲ್ಲ ಇದ್ದು, ತುಂಬಾ ವೆರೈಟಿ ಆಫ್ ಸ್ಯಾರೀಸ್ ಇದ್ದು. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು.
ನಾನು ಕೂಡ ವರಮಹಾಲಕ್ಷ್ಮಿಗೆ ಇಲ್ಲೇ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ತೊಗೊಂಡು ಅವರೇ ಎಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಾಯಿದ್ರು. ನಂತರ ಚಿಕ್ಕಪೇಟೆಯಲ್ಲಿ ಒಳಗೆ ಹೋದ್ವಿ. ನೋಡ್ಬೋದು ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ನೋಡಿಕೊಂಡು ನನ್ನ ತಂಗಿ ಫ್ರೆಂಡು ಒಂದು ಬ್ಯಾಂಗಲ್ಸ್ ತೊಗೊಂಡ್ಳು. ನಾನೇನು ತೊಗೊಳ್ಲಿಲ್ಲ. ನಾನು ಒಂದು ಸರ ಮಾಡಿಸೋಣ ಅಂದ್ಬಿಟ್ಟು ಬೆಳ್ಳಿ ಗುಂಡು ತೊಗೊಂಡಿದ್ದೆ. ಲಾಸ್ಟ್ ಇಯರೇ ತೊಗೊಂಡಿದ್ದೆ. ಅದನ್ನು ಸರ ಮಾಡಿಸ್ಲಿಕ್ಕೆ ಆಗೇ ಇರಲಿಲ್ಲ. ಹಾಗಾಗಿ ಇಲ್ಲಿ ರಾಜಾ ಮಾರ್ಕೆಟಲ್ಲಿ ಇದ್ದು ಮಾಡಿಸೋಣ ಅಂದ್ಬಿಟ್ಟು ಇಲ್ಲೇ ಒಂದು ಬೀಡ್ಸ್ ತೊಗೊಂಡು ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಮಾಡಿಸ್ತಾ ಇದ್ದೀನಿ. ಅದ್ರ ವಿಡಿಯೋ ನಾನು ನೆಕ್ಸ್ಟ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಲಕ್ಷ್ಮಿಗೆ ಅಂದ್ಬಿಟ್ಟು ಬೆಳ್ಳಿ ಹೂ ತರಕ್ಕೆ ಹೋಗಿದ್ದೆ. ಆವಾಗ ನಾನು ಈ ಒಂದು ಬೆಳ್ಳಿ ಗುಂಡನ್ನ ತೊಗೊಂಡಿದ್ದೆ, ಕಾಣ್ತಾ ಇದೆಯಾ? ಈ 6 ಬೆಳ್ಳಿ ಗುಂಡನ್ನ ತೊಗೊಂಡಿದ್ದೆ. ಸರ ಮಾಡಿಸ್ಕೊಬೇಕು ಅಂತಲೇ ತೊಗೊಂಡಿದ್ದೆ. ಬಟ್ ನನಗೆ ತುಮಕೂರಲ್ಲಿ ಮಾಡಿಕೊಡೋರು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಸುಮ್ಮನೆ ಅದೇ ಬೀಡ್ಸ್ಗಳನ್ನು ನೋಡಿದೆ, ಎಲ್ಲೂ ನನಗೆ ಕ್ಲೀನಾಗಿರೋ ಬೀಡ್ಸ್ಗಳು ಸಿಗಲಿಲ್ಲ. ಬೆಂಗಳೂರಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ, ಈ ಸರ ಮಾಡಿಕೊಡೋರು ತುಂಬಾ ಜನ ಇರ್ತಾರೆ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೆ, ಗೊತ್ತಾಯಿತು. ಬಟ್ 1 ಇಯರಿಂದ ನಾನು ಇದನ್ನು ಮನೇಲೇ ಇಟ್ಕೊಂಡಿದ್ದೆ, ಮಾಡಿಸ್ಕೊಳಕ್ಕೆ ಹಾಗೇ ಇರಲಿಲ್ಲ. ಇದು ಪ್ಯೂರ್ ಸಿಲ್ವರ್ ಆಗಿರುತ್ತೆ, ನೋಡ್ಬೋದು. ಇದು 6 ಮಣಿ ಬಂದಿದೆ. ಅದು ಗ್ರಾಮ್ಸು ನನಗೆ ಇದಿಲ್ಲ. ನನಗೆ ಪ್ರೈಸ್ ಬಂದು ನಾನು ಇದಕ್ಕೆ 2,000 ರೂಪಾಯಿ ಕೊಟ್ಟಿದ್ದೆ ಅಂತ ಅನ್ಕೊತೀನಿ. 2,000 ರೂಪಾಯಿ ಕೊಟ್ಟಿದ್ದೆ. ಆವತ್ತಿಂದ ನಾನು ಹಾಗೆ ಇಟ್ಕೊಂಡಿದ್ದೆ. ನಿನ್ನೆ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿ ಹೆಂಗಿದ್ರು ಸ್ಯಾರಿ ತೊಗೊಬೇಕಾಯಿತ್ತು, ಸ್ವಲ್ಪ ಕೆಲಸ ಇತ್ತು, ಎಲ್ಲರೂ ಫ್ಯಾಮಿಲಿ ಹೋಗಿದ್ವಿ. ಹಾಗಾಗಿ ಮಾಡಿಸ್ಕೊಂಬರೋಣ ಅಂತ ನೆನ್ನೆ ಈ ಗುಂಡನ್ನ ತೊಗೊಂಡೋಗಿ ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟಲ್ಲಿ ಇದನ್ನು ಸರ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಮತ್ತು ಬೀಡ್ಸು ಕೂಡ ತುಂಬ ಅಂಗಡಿಗಳಿದೆ. ಒರಿಜಿನಲ್ಲು ಸಿಗುತ್ತೆ, ನಿಮಗೆ ಡೂಪ್ಲಿಕೇಟು ಸಿಗುತ್ತೆ. ಮತ್ತು ಪೆಂಡೆಂಟ್ಗಳು ಹಲವಾರು ರೀತಿಯಲ್ಲಿ ಸಿಗುತ್ತೆ. ಸಿಲ್ವರು ಸಿಗುತ್ತೆ, ಗೋಲ್ಡು ಸಿಗುತ್ತೆ, ಮತ್ತು ಬೇರೆ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಸಿಗುತ್ತೆ. ತೊಗೊಂಡು ನೀವು ಯಾವ ರೀತಿ ಬೇಕೋ ಸರನ ನೀವು ಮಾಡಿಸ್ಕೊಬೋದು. ನಾನು ಈ ಗುಂಡು ತೊಗೊಂಡೋಗಿದ್ದೆ. ಹಾಗಾಗಿ ಯಾವ ರೀತಿ ಸರ ಬೇಕು ಅಂತ ಅಂದ್ಬಿಟ್ಟು ಬರೀ ಗುಂಡಿರೋದ್ರಿಂದ ಪ್ಲೈನ್ ಸರ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲ, ಒಂಥರ ಡಿಫ್ರೆಂಟಾಗಿ ಮಾಡಿಕೊಡಿ ಅಂತ ಅಂದೆ. ನಾನು ಯಾವುದೇ ಶಾಪಲ್ಲಿ ಈ ಮಣಿನ ಪರ್ಚೇಸ್ ಮಾಡಲಿಲ್ಲ. ಏನು ಸರ ಮಾಡಿಕೊಡ್ತಿದ್ರು ಅವ್ರ ಹತ್ರನೇ ಹೋಗ್ಬಿಟ್ಟು ಮಣಿನ ತೊಗೊಂಡು ಅವರೇ ಪೋಣಿಸಿ ಈ ಥರ ಸರ ಅವರೇ ಮಾಡಿಕೊಟ್ರು. ಅಲ್ಲೂ ಕಲೆಕ್ಷನ್ಸ್ ಜಾಸ್ತಿ ಇದ್ದೋ, ಬೀಡ್ಸ್ಗಳು ಎಲ್ಲ ಜಾಸ್ತಿ ಇದ್ದೋ. ನನಗೆ ಈ ಕಲರು ಇಷ್ಟ ಆಯಿತು. ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟು ಬೇರೆ ಕಲರ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಕಲರಲ್ಲಿ ಮಣಿ ಈ ಥರ ಇರೋದ್ರಿಂದ ಏನಾದ್ರು ಡಿಫ್ರೆಂಟಾಗಿ ಸರ ಮಾಡಿಕೊಡಿ ಅಂತ ಹೇಳಿದೆ. ಆಯಿತು ಅಂತ ಅಂದರು. ಈ ಒಂದು ಬೀಡ್ಸ್ಗೆ ನಾನು 2,000 ಕೊಟ್ಟಿದ್ದೆ. ಈ ಮಣಿ ಮತ್ತು ಈ ಸರ ಪೋಣಿಸಿ ಮಾಡಿಕೊಡೋಕ್ಕೆ ನಾನು 750 ರೂಪಾಯಿ ಚಾರ್ಜಸ್ ಮಾಡಿದ್ರು. ಟೋಟಲಿ 2,750 ರೂಪಾಯಿ ದುಡ್ಡಾಯಿತು. ಮಾಡಿಸ್ಬೋದಾ? ಖಂಡಿತ ಮಾಡಿಸ್ಬೋದು. ಯಾಕೆ ಅಂತ ಅಂದರೆ ಈ ಬೆಳ್ಳಿಗಾಗಲಿ ಚಿನ್ನಕ್ಕಾಗಲಿ ಯಾವಾಗ್ಲೂ ಬೆಲೆ ಇದ್ದೇ ಇರುತ್ತೆ. ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಒಂದು ಮಾಡಿಸಾಕೊಂಡ್ರೆ ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ. ಹಾಗಾಗಿ ನಾನು ಇದನ್ನು ಮಾಡಿಸ್ಕೊಂಡು ಬಂದೆ. ಹೇಗಿದೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ಸ್ಯಾರಿಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಾಣ್ತಾ ಇದೆ, ನೋಡ್ಬೋದು. ಈ ಥರ ಕಾಣ್ತಾ ಇದೆ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇನ್ನು ವೆರೈಟಿ ಆಫ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತು ನಾನು ಪೆಂಡೆಂಟ್ ತೊಗೊಂಡು ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿ ನಾನು ಎಲ್ಲೋಗಿ ಮಾಡಿಸ್ದೆ ಈ ಸರನ ಅಲ್ಲೂ ಕೂಡ ನಾನು ವಿಡಿಯೋ ಹಾಕ್ತೀನಿ. ಮತ್ತು ಬೀಡ್ಸ್ ಯಾವ ಥರ ತೊಗೊಂಡೆ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಈ ಸರ ಚೆನ್ನಾಗಿದೆಯಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಒಂದು 5-6 ಮಾಡ್ಕೊಂಬಿಟ್ರೆ ಎಲ್ಲ ಫಂಕ್ಷನ್ಸ್ಗಳಿಗೂ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಒಳ್ಳೊಳ್ಳೆ ಕಲರ್ಸು ಇತ್ತು. ಈಗ ಸದ್ಯಕ್ಕೆ ಈ ಕಲರ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೇರೆ ಕಲರ್ಸು ನಾನು ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್.